ಹಾಯ್ ಗಾಯ್ಸ್, ಇದು ಲಾಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನಾನು ವಿಜಯನಗರ ಹೋಗಿದ್ದೆ ಅಂತ ಹೇಳಿದ್ನಲ್ಲ. ವಿಜಯನಗರದಲ್ಲಿ ನಾನು ಸ್ಟ್ರೀಟ್ ಫುಡ್ಡಲ್ಲಿ ಪಾಲಕ್ ಡ್ರೈ ಗೋಬಿನ ನಾನು ಟ್ರೈ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಪಾಲಕ್ ಡ್ರೈ ಗೋಬಿನ ತೊಗೊಂಡೆ. ನೋಡಿ, ನನ್ನ ಪಾಪು ನೋಡಿ ತಿನ್ಬೇಕಂತ ಹೇಳ್ಬಿಟ್ಟು ಅವನು ಬಗ್ತಿದ್ದಾನೆ. ಟೇಸ್ಟು ಪರವಾಗಿಲ್ಲ, ಆ್ಯಾವ್ರೇಜ್ ಆಗಿತ್ತು. ನಮ್ಮ ಯಜಮಾನ್ರವರು ಪಾಪುನ ಎತ್ಕೊಂಡಿದ್ರು, ನೀನು ತಿನ್ನು ಆರಾಮಾಗಿ, ನಾನು ಪಾಪುನ ಎತ್ಕೋತೀನಿ ಅಂತ. ನೆಕ್ಸ್ಟ್ ನಾನು ಆರ್ಡರ್ ಮಾಡಿದ್ದೇನೆ, ಪನ್ನೀರ್ ಸ್ಟಿಕ್ನ ಆರ್ಡರ್ ಮಾಡಿದೆ. ಪನ್ನೀರ್ ಸ್ಟಿಕ್ಕು ಆಲ್ರೆಡಿ ಟೇಸ್ಟ್ ಮಾಡಿದ್ದೆ, ಬಟ್ ಇಲ್ಲಿ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಗ್ರೀನ್ ಚಟ್ನಿ ಕೊಟ್ಟಿದ್ರು. ನೋಡಿ, ನೋಡೋಕ್ಕಂತೂ ತುಂಬಾ ಕಲರ್ಫುಲ್ಲಾಗಿದೆ, ಬಟ್ ಟೇಸ್ಟ್ನಂತೂ ಆ್ಯಾವ್ರೇಜ್ ಆಯಿತು. ಏನಕ್ಕೋ ಈ ಮಧ್ಯೆ ಅಂತೂ ತುಂಬಾ ಟೇಸ್ಟು ಇರ್ತಿಲ್ಲ ಫುಡ್ಡು. ನಾನು 1 ಇಯರ್ ಬ್ಯಾಕ್ ತಿಂದಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ಅಲ್ಲಿಂದ ನಾವು ನಮ್ಮ ಯಜಮಾನ್ರವ್ರ ಆಫೀಸು ವಿಜಯನಗರದಲ್ಲೇ ಇರೋದು. ಸೊ ಅಲ್ಲಿಗೆ ಹೋದ್ವಿ. ನೋಡಿ, ಅವ್ರ ಫ್ರೆಂಡ್ಸು ಗಂಗಣ್ಣ, ಗೌಡ್ರು, ಹಾಗೆ ಅಕ್ಕ ಅವರೆಲ್ಲ ಎತ್ಕೊಂಡಿದ್ರು. ತುಂಬಾ ತೀಟೆ ಮಾಡ್ತಿದ್ದ. ಅಲ್ಲಿ ಸಿಕ್ಕಾಪಟ್ಟೆ ಕಂಪ್ಯೂಟರ್ ಮುಂದೆ ಕೀಬೋರ್ಡು ಕೀಳೋದು, ಮೌಸ್ ಕೀಳೋದು ಎಲ್ಲ ಮಾಡ್ತಿದ್ದ. ಅವ್ರ ಆಫೀಸಲ್ಲಿರೋರೆಲ್ಲ ಏನಪ್ಪ ಇಷ್ಟು ತೀಟೆ ಮಾಡ್ತಾನೆ ನಿಮ್ಮ ಮಗ ಅಂತ ಅಂದ. ಅಲ್ಲೆಲ್ಲ ಮಾತಾಡ್ಸ್ಕೊಬಿಟ್ಟು ನೆಕ್ಸ್ಟ್ ನಾವು ಹೊರಟ್ಕೊಂಡು ಲೆಗ್ಗೆರೆಗೆ ಹೊರಟ್ವಿ. ಲೆಗ್ಗೆರೆಯಲ್ಲಿ ನೋಡಿ, ವಿಜಯನಗರ ಫೇಮಸ್ಸು ಶಾಪಿಂಗ್ ಮಾಡೋದಕ್ಕಂತ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವು ಅಲ್ಲಿ ಲೆಗ್ಗೆರೆಯಿಂದ ಸುಂಕದಕಟ್ಟೆಗೆ ಬಂದ್ವಿ. ಸುಂಕದಕಟ್ಟೆಯಿಂದ ಲೆಗ್ಗೆರೆ ಹೋಗಬೇಕಲ್ವ ಮತ್ತೆ. ಸೊ ನಮ್ಮ ಅಕ್ಕಂಗೋಸ್ಕರ ದಾಳಿಂಬೆ ಹಣ್ಣು ತೊಗೊಂಡು ನಾವು ಮನೆಗೆ ಹೊರಟ್ವಿ. ಇಷ್ಟ ಆಗಿತ್ತು ಮಿನಿ ಬ್ಲಾಗ್.